ಅವ್ರ ಮನಿ ಹೆಣ್ಮಕ್ಳಾಗಿದ್ರ ಸುಮ್ಮ ಇರ್ತಿದ್ನವ. ಹಾ ಮತ್ತ ಎಲ್ಲಾರು ಗಿಲ್ಲಿಗೆ ಓಟ್ ಹಾಕಾಕತ್ತೀರಿ. ಯಾಕಂದ್ರ ವ್ಯಕ್ತಿತ್ವದ ಆಟ. ಗಿಲ್ಲಿ ಒಳ್ಳೆವ ಅಲ್ಲ, ನಾನು ಅದನ್ನ ಹೇಳ್ತೀನಿ, ಗಿಲ್ಲಿ ಒಳ್ಳೆವನ. ಹಂಗ ನಮ್ ಸರ್ಕಾರ ಒಳ್ಳೇದಲ್ರಿ. ಯಾಕಂದ್ರ ನಮ್ ಸರ್ಕಾರ ಒಳ್ಳೇದಲ್ಲ. ನೀವ್ ಹೆಂಗ ಗಿಲ್ಲಿಗೆ ಓಟ್ ಹಾಕಾಕತ್ತೀರಿ ನೋಡ, ಹಂಗ ನೀವು ನಮ್ ಚುನಾವಣೆಕ ಸರಿಯಾದ ಶಾಸಕ, ಸರಿಯಾದ ವ್ಯಕ್ತಿಗೆ ನೀವು ಓಟ್ ಹಾಕಿಲ್ಲ ಅಂತ ಹೇಳಕ್ ಇಷ್ಟಪಡ್ತೀನಿ. ಯಾಕಂತಂದ್ರ ಮೊನ್ನೆ ಲಕ್ಕುಂಡಿ ಒಳಗ 800 ಗ್ರಾಮ್ ಚಿನ್ನ ಸಿಕ್ತು. ಆ 800 ಗ್ರಾಮ್ ಚಿನ್ನ ಸಿಗಣ ತಹಸೀಲ್ದಾರ್ ಬರುದೇನ, ಮತ್ತ ಪೊಲೀಸರು ಬರುದೇನ, ಎಲ್ಲಾ ಬಂದ್ರು, ಎಲ್ಲಾರು ಬಂದ್ರು. ಅದ ಒಂದೊಳೆ ಅವ್ರ ಮನಿನ ಮಳ್ಯಾಗ ಮಳಿ ಬಂದಾಯ್ತು, ಏನೋ ಒಂದಾಯ್ತು, ಏನೋ ಒಂದು ಕಷ್ಟದ ಪರಿಸ್ಥಿತಿ ಬಂದು ಮನಿ ಬಿದ್ದೋಗಿತ್ತು ಅಂತ ತಿಳ್ಕೊ. ಅವ್ರ ಮನೆಗೆ ಯಾರು ಬರ್ತಿದ್ರ ಇಲ್ಲ, ಬರೋದಲ್ರಿ. ನನ್ಗೆ ಗೊತ್ತೈತಿ, ಬರ್ತೀವಿ, ಬರ್ತಾರ ಬಾಳಾರ. ಇಷ್ಟ ಸಹಾಯಧನ ಅಂತ ಕೊಟ್ಟು ಹೋಗ್ತಾರ. ಏಟು ಅದ ಒಂದ 50,000 60,000. ಎದಕ್ ಹತ್ತತ್ರಿ 50,000 ರೂಪಾಯಿ? ಎದಕ್ ಹತ್ತತ್ರಿ? ಎದಕ್ಕೂ ಹತ್ತದಲ್ಲ. ಇನ್ನ ಮೊನ್ನೆ ನಮ್ ನ್ಯಾಷನಲ್ ಪ್ಲೇಯರ್ ಸ್ವಲ್ಪ ನಮ್ ಕ್ರೀಡಾ ಉದ್ಯಾನವನಕ್ಕೆ ಸ್ವಲ್ಪ ಏನೋ ಮಾಡ್ಬೇಕು ಅಂತಂದು ಅವಂಗ ಇಲ್ಲಿಕಂದ್ರ ಬೆಂಗ್ಳೂರ್ಗೆ ಹೋಗ್ಬೇಕ್ರಿ. ಎಲ್ಲ ಇದು ಏನೋ ಹೋಗ್ಬೇಕಂದ್ರೆ ಬೆಂಗ್ಳೂರ್ಗೆ ಹೋಗ್ಬೇಕವ್ರು ಆಟ ಆಡಕ. ಸ್ವಲ್ಪ ಅಲ್ಲೇ ಪ್ರಾಕ್ಟೀಸ್ ಮಾಡಕ್ ಏನ್ರ ಸ್ವಲ್ಪ ನಮ್ಗೆ ಅಡ್ಜಸ್ಟ್ ಮಾಡ್ಕೊಡ್ರಿ ಅಂತಂದ್ರ ಅವ್ನ ಮ್ಯಾಗ FIR ಹಾಕಿದ್ರ. ಹಾಕೋ ಅವಶ್ಯಕತೆ ಇತ್ತ? ಏನ್ ಉಪಯೋಗ ಇಲ್ಲ ನಮ್ ಸರ್ಕಾರ. ಇನ್ನ ಅದಾದ್ಮ್ಯಾಗ ಮೊನ್ನೆ ಸಭಾಭವನದಾಗ ಒಂದಾಯ್ತು, ವಿಧಾನಸೌಧದಾಗ ಹೆಣ್ಮಕ್ಳ ಮ್ಯಾಗ ರೇಪ್ ನಡೆ ಆಗಕತ್ತಂದ್ರ ಅನುಭವಿಸ್ಬೇಕ. ಅದ ಆ ಸೊಳೆ ಮಗ ಹೇಳಿದ್ನಲ್ಲ, ಮನಿ ಹೆಣ್ಮಕ್ಳಾಗಿದ್ರ ಸುಮ್ಮ ಇರ್ತಿದ್ನವ. ಅದಕ್ಕ ನಾ ಹೇಳುದು ಜನರಿಗೆ, ಸರಿಯಾದ ವ್ಯಕ್ತಿನ ಆರಿಸ್ತಾರೆ. ಈಗ ಹೆಂಗ್ ಗಿಲ್ಲಿನ ಆರಿಸ್ತಾರ ಆತಿರ್ಲ, ಹಂಗ ಸರಿಯಾದ ವ್ಯಕ್ತಿನ ಆರಿಸ್ತಾರ್ರಿ ಅಂತ ಅಷ್ಟೇ ಹೇಳ್ತೀನಿ, ಮತ್ತೇನು ಹೇಳಂಗಿಲ್ಲ. ಇದೊಂದ ನಂದು ಮನವಿ. ಥ್ಯಾಂಕ್ಸ್. There is a saying, when peace is unreachable, lie down and enjoy it. ಧನ್ಯವಾದ. ಯಾಕಂದ್ರೆ ಇವತ್ತು ಯಾವ ಪರಿಸ್ಥಿತಿ ಬಂದಿದ್ದಾನೆ, ನಾನು ಇವತ್ತು ಜೈಲ್ ಹೋಗ್ತಾ ಇದ್ದೀನಿ. ಒಬ್ಬ ನ್ಯಾಷನಲ್ ಮೆಡಲಿಸ್ಟ್ ಜೈಲ್ ಹೋಗ್ತಾ ಇದ್ದಾನೆ. ಯಾಕಂದ್ರೆ ತಪ್ಪೇನು? ಸ್ಟೇಡಿಯಂ ಸುಧಾರಣೆ ಮಾಡಿ ಕೇಳಿದಕ್ಕೆ ದೊಡ್ಡ ತಪ್ಪು.